ಒಳ್ಳೆ ಕಡೆ ಸಂಬಂಧ ನೋಡಿ ಇಲ್ಲಿ ಬಾಯ್ತದೆ ನೋಡು ಇಲ್ಲಿ ನಡೆದಿರೋ ವಿಷಯನ ಯಾರ ಮುಂದೆ ನೋಡಬಾರ್ದು ಅದಂತ ಪ್ರಮಾಣ ನೀನ್ ಮನೆಗೆ ಹೋಗು ಆಯ್ತೇನು ಈ ಜೋಡಿ ಜಮೀನ್ದವ್ರು ಹೋಗಿರುವಾಗ ಆಗಲ್ಲ ಅನ್ನೋ ಮಾತೇ ಇಲ್ಲ ಕಣೆ. ಎಷ್ಟು ದೊಡ್ಡ ಸಂಬಂಧ, ಎಷ್ಟು ನಾಸ್ತಿ. ಯಾಕಮ್ಮ ಗೀತಾ ಒಂಥರ ಇದೀಯಾ? ಅಪ್ಪ ಈ ಊರ್ನಲ್ಲಿ ಇಲ್ದೇ ಇರುವಾಗ ಆ ಟ್ರ್ಯಾಕ್ಟರ್ ರಾಜ ಮುಗಿದು ಕತೆ. ಏನಾಯ್ತು? ಆ ರಾಜ ಚಿಕ್ಕ ಯಜಮಾನ್ರು ಹಿಡ್ಕೊಂಡು ತೋಪ್ನಲ್ಲಿ ಹುಚ್ಚನಾಗಿ ಹೊಡಿತಾ ಇದ್ದಾನೆ. ಚಿಕ್ಕ ಯಜಮಾನ್ರು ಅಯ್ಯೋ 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 ಅಂತ ಬಾಯ್ ಬಡ್ಕೋತಾ ಇದ್ದಾರೆ. ನಾನು ಈಗಲೇ ಹೋಗಿ ತಿಥಿ ಮಾಡ್ಸಕ ಇನ್ನೊಂದು ಕರ್ಕೊಂಡ್ ಬಂದ್ಬಿಡ್ತೀನಿ. ಅಪ್ಸಕನ್ ಮುಂದೆ ಅಯ್ಯೋ ದೇವ್ರೆ, ಆ ರಾಜನ್ ತಂಟೆಗೆ ಇವನೇ ಹಾಕೋದ. ಅವ್ರು ಒಂದೇ ಏಟಿಗೆ 10 ತಲೆ ಉರುಳಿಸ್ಬಿಡ್ತಾರೆ. ನನ್ನ ಮಗ ನನಗೆ ಕೊಳ್ಳಿ ಇಡೋದ್ರ ಬದಲು ನಾನೇ ಅವನಿಗೆ ಕೊಳ್ಳಿ ಇಡಬೇಕಾಗಿ ಬರುತ್ತಲ್ಲೋ. ಈಗೇನ್ ಮಾಡುದು ಮಾಪತಿ? ನನಗಿಂತ ಒಂದು ನಿಮಿಷ ಮುಂಚೆ ಉಟ್ಕೊಂಡು ನೀನೇ ಯೋಚನೆ ಮಾಡು. ರಾಜ ಇನ್ನೇನು ಶುರು ಮಾಡ್ಕೊಳ್ಳೋಣ ವಿಚಾರಣೆನ. ಅಲ್ಲೇನ್ ನಡೀತು ಅಂತ ಹೇಳು. ಅಲ್ಲಿ ಏನ್ ನಡೀತು ನಿಜ ಹೇಳಿದ್ರೆ ಅವ್ರಿಗೆ ಬಹಳ ಹಾಳಾಗುತ್ತೆ. ಒಬ್ಬ ದುಷ್ಟ ಅವಳನ್ನ ಕೈ ಹಿಡಿದು ಎಳೆದ ಅಂತ ಹೇಳಿದ್ರೆ ಅವಳು ಕೆಟ್ಟೆ ಹೋಗಿದ್ದಾಳೆ ಅಂತ ಹೇಳೋ ಊರಿದು. ಇಲ್ಲ, ಅಲ್ಲಿ ಏನ್ ನಡೀತು ಅಂತ ಖಂಡಿತ ಹೇಳಿದ್ರೆ ನಾವು ಕೇಳ್ತಾನೆ ಇದ್ದೀವಿ. ನೀನ್ ಬಾಯಿ ಬೀಗ ಹಾಕೊಂಡು ನಿಂತಿದೀಯಲ್ಲ ಸೀತಾಪತಿ, ಅಲ್ಲೇನ್ ನಡೀತು ನೀನಾದ್ರೂ ಹೇಳ. ನಮ್ ಗೀತಾನ ನಿಮ್ ಕೆಸರು ತಳ್ಬಿಟ್ಟ. ಯಾಕೋ ಹೀಗ್ ಮಾಡ್ದೆ ಅಂತ ಕೇಳಿದ್ಕೆ ನನಗೂ ದನಕ್ ಬರದಾಗ ಬರ್ಬಿಟ್ಟ. ಗೌರಿ, ಏನಾದ್ರೂ ಹೇಳಿದ್ರೆ ನನ್ನೇ. ನಾವೆಲ್ಲ ಊಟಕ್ಕೆ ಕುಂತಿದ್ವಿ. ಆಗ ಕಾರ್ನಲ್ಲಿ ಗೀತಮ್ಮ ಅವರು ಜೋರಾಗಿ ಹೊಂಟೋದ್ರು. ರಸ್ತೆಯಲ್ಲಿ ಕೆಸರು ನಮ್ ಕೈಯಲ್ಲಿದ್ದ ಅನ್ನಕ್ಕೆ ಹಾರ್ಬಿಡ್ತು. ತಕ್ಷಣ ನಮ್ ರಾಜ ಹೋಗಿ ಅವ್ರನ್ನ ಹಿಡಿದು ಕೆಸರಿನಲ್ಲಿ ಉರುಳಿಸಿ ಶಿಕ್ಷೆ ಕೊಟ್ಬಿಟ್ರು. ಅದನ್ನ ಕೇಳಕ್ಕೆ ಚಿಕ್ಕ ಜಮೀನ್ದಾರು ಹೋಗಿರ್ಬೋದು. ಆಗ ಇವ್ರು ಅವ್ರನ್ನ ಹೊಡೆದಿರ್ಬೋದು. ಸರಿ, ಮಾಡಿದ ತಪ್ಪಿಗೆ ಶಿಕ್ಷೆ ಅನುಭವಿಸ್ಬೇಕು ಅನ್ನೋದಾದ್ರೆ ಏಟದಿಂದ ಸೀತಾಪತಿ ಈ ರಾಜನಿಗೆ ಎಲ್ರ ಮುಂದೆ ಈ ಚಾವಟಿನ ಹೊಡಿಬೇಕು. ಅಯ್ಯೋ ಪಾಪ, ಅವ್ನು ನನ್ನ ಮಗ,
ಈಗ ಅವನ್ನ ಹೊಡೆದು ಆಮೇಲೆ ಅವ್ರು ಒಂಟಿಯಾಗಿ ಸಿಕ್ಕಾಗ ನನ್ನ ಮಗನಿಗೆ ಏನಾದ್ರು ಮಾಡಿಬಿಟ್ರೆ ಅಣ್ಣ ನನಗಿಂತ 1 ನಿಮಿಷ ಮುಂಚೆ ಹುಟ್ಟುಕೊಂಡು ನೀನು ಯಾಕಂದ್ರೆ ಗೊತ್ತೀಯಾ ಅಕಸ್ಮಾತ್ ಒಂದೆರಡು ಡೇಟು ತಿಂದು ಬಿಡು. ಇರ್ಲಿ, ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ನನ್ನ ಬುಡಕ್ಕೆ ಕೊಡ್ಲಿ ಹಾಕಕ್ ಬಂದ್ಬಿಟ್ಟಿಯಾ? ಪಂಚಾಯತಿಲ್ ತೀರ್ಮಾನ ಆಗಿದೆ. ಸೀತಾಪತಿ ತಗ. ಅಪ್ಪನ ಮಗನೇ ಆಗಿದ್ರೆ ನೋಡಿ ನೋಡ. ನೋಡಿದ್ರ ಈಗ ಹೆದರ್ಸಿ ತನ್ನ ಕಾರ್ಯನ ಸಾಧಿಸ್ಕೊಂಡ್ಬಿಡ್ತಾರೆ. ಸೀತಾಪತಿ, ನೀನ್ ಹೀಗೆ ಪಾಪ ಈಗ ಏನ್ ಮಾಡೋದು ಜೋಡಿಗಳೇ? ರಾಜನ ಹೊಡೆಯೋಕೆ ಎಲ್ರು ಹೆದರ್ ಕೊಡ್ತಾರೆ. ಅದಕ್ಕೆ ಶಿಕ್ಷೆನ ರಾಮಣ್ಣವ್ರ ಕೈಯಿಂದ ಕೊಡ್ಸ್ಬೇಕು. ಆಮೇಲೆ ರಾಜ ಸೇರ್ ತೀರಿಸ್ಕೊಳಕ್ ಆಗಲ್ಲ. ಕರೆಕ್ಟ್. ರಾಮಣ್ಣವರೇ ಈಗ ರಾಜನಿಗೆ ಚಾವಟಿ ತಗೊಂಡು ಹೊಡಿಬೇಕು. ಅದು ಸಾಧ್ಯವಿಲ್ಲ. ಅವನು ಮಾಡಿ ತಪ್ಪು, ಅದನ್ನು ನಾನು ಒಪ್ಕೋತೀನಿ. ಹಾಗಂತ ನಾನು ಈ ಶಿಕ್ಷೆ ಕೊಡಕ್ ತಯಾರಿಲ್ಲ. ಇವನು ಬೆಳೆಸದ ಪಾಪಕ್ಕೆ ಪ್ರಾಯಶ್ಚಿತ್ತವಾಗಿ ಶಿಕ್ಷೆ ನಾನು ಅನುಭವಿಸ್ತೀನಿ. ನನಗೇನು ಬೇಕಾದ್ರೂ ಶಿಕ್ಷೆ ಕೊಡು. ಅಣ್ಣ, ಅಲ್ಲೇನ್ ನಡೀತಂತ ನಿನಗೆ ಗೊತ್ತಾದ್ರೆ ನೀನು ಮನುಷ್ಯನಾಗಿರಲ್ಲ, ಮೃಗಾಗ್ಬಿಡ್ತೀಯ. ನಿನ್ನ ಪ್ರೀತಿ ಸಂಕೋಲೆಯಿಂದ ನಾನು ಅಪರಾಧ ಮಾಡಬೇಡ. ಹುಚ್ಚ ಬಾಯಿ, ನಾನು ಎಷ್ಟು ಬೇಕಾದ್ರೂ ಹೊಡೀರಿ. ಅಣ್ಣ, ರಾಜ, ಆಹಾ, ಚೆನ್ನಾಗಿದೆ ಮಿಸ್ಟರ್ ನೀವು ಹೇಳೋದು. ನೀವು ಸ್ಕೂಲ್ನಲ್ಲಿ ಗಲಾಟೆ ಮಾಡಿದ ಹುಡುಗನ್ನ ಬಿಟ್ಟು ಸುಮ್ಮನೆ ಕೂತಿರೋ ಹುಡುಗನ ಹೊಡಿತೀರೇನ್ರಿ? ವಿವೇಕ ಇಲ್ಲದೆ ತಪ್ಪಾರಿ ಹಿಡಿದಿರೋರ್ನ ಬೈದೋ ಅಂದೋ ಒಂದೆರಡು ಕೊಟ್ಟು ಬುದ್ಧಿ ಹೇಳಬೇಕಾದ್ದು ನಿಮ್ ಕರ್ತವ್ಯ. ಅಂತದ್ರಲ್ಲಿ ಇಂಥ ದೊಡ್ಡ ಅನಾಹುತ ಮಾಡಿದ್ವಿ. ನಿಮ್ ತಮ್ಮನ್ನ ಒಂದೆರಡೇನು ಚಾವಟಿಯಿಂದ ಹೊಡೆದು ಬುದ್ಧಿ ಕಲಿಸಿ ಅಂತ ಇಡೀ ಪಂಚಾಯತಿ ಅವರೇ ಹೇಳಿದ್ರು. ಆಗಲ್ಲ ಅಂತೀರೇನ್ರಿ? ನಿಮ್ಮ ಹತ್ರ ಕಲ್ತ ಹುಡುಗರು ಉದ್ಧಾರ ಆಗ್ತಾರೇನ್ರಿ? ಎಲ್ರು ಇವ್ ತರ ಪುಂಡ್ ಪೋಖ್ರಿಗಳಾಗಲ್ಲ. ನನ್ನ ನಿಸ್ವಾರ್ಥ ಸೇವೆಯಲ್ಲಾಗಲಿ, ನನ್ನ ಕರ್ತವ್ಯದಲ್ಲಾಗಲಿ ಸ್ವಲ್ಪ ಕೂಡ ಚ್ಯುತಿ ಬರ್ದಾಗ ನಡ್ಕೊಳ್ಳೋದು ನಾನು. ನನಗೆ ಶಿಸ್ತು ಬಹಳ ಮುಖ್ಯ. ಇವನಿಗೆ ಶಿಕ್ಷೆ ನಾನ್ ತಾನೇ ಕೊಡ್ಬೇಕು. ಕೊಡ್ತೀನಿ. ಪಂಚಾಯತಿಯಲ್ಲಿ ಊರ್ ಜನರ ಮುಂದೆ ಅಪ್ಪನ ಕೈಲಿ ಚಿಕ್ಕಪ್ಪನ ಹೊಡಿಸ್ತಾ ಇದ್ದಾರೆಮ್ಮ. ಅಯ್ಯೋ, ಸಾಕು ನಿಂತೆ ಅಂತ ಹೇಳೋದು ಯಾರಿಗೂ ಬಾಯ್ ಬರ್ಲಿಲ್ಲ. ಏನ್ರಪ್ಪ, ನೀವೆಲ್ಲ ಆಸೆ ಪಟ್ಟಾಗೆ ಅವನಿಗೆ ಶಿಕ್ಷೆ ಕೊಡ್ತಾಯ್ತಲ್ಲ, ಈಗ ನಿಮ್ಗೆಲ್ಲ ತೃಪ್ತಿ ತಾನೆ, ಸಂತೋಷ ತಾನೆ? ಈ ತಬ್ಲಿ ನೋವನ್ನು ಹೊಸಿದ್ ನೋಡಿ ಸಾಕು. ಕೈ ಬಿಟ್ಟು ಹೊರಟೋಗಿ, ನಿಮ್ಮ ಕೈ ಮುಗಿದ್ರೆ ಹೊರಟೋಗಿ. ಕೊಟ್ಟಿದ್ದಾರೆ. ಬಾಯಿಲ್ಲದ ಮೂಗು ಪ್ರಾಣಿ ಹೊಡೆದ್ರು ಅಮ್ಮ ಅಮ್ಮ ಅಂತ ಕಿರ್ಸುತ್ತೆ. ಅಮ್ಮ ಅಂತ ಕೂಗಕ್ಕೂ ಆಗದಂಗ್ ಮಾಡ್ಬಿಟ್ಟ. ಅನ್ನ ಹಾಕಿದ ಕೈಯಿಂದ ಚೆನ್ನಾಗಿ ಹೊಡೆದ್ರಿ, ರಕ್ತ ಹಂಚ್ಕೊಂಡು ಹುಟ್ಟಿದ ತಪ್ಪಿಗೆ ಕೊಟ್ಬಿಟ್ರೆ ಈಗ ನಿಮ್ಗೆ ಸಂತೋಷ ಆಯ್ತಲ್ಲ? ಇಡೀ ಊರ್ಗೂರೆ ಇವನ್ನ ಅಪರಾಧ ಅಂತ ಹೇಳಿದ್ರೆ ಅದಕ್ಕೆ ನನಗ್ ಸಂತ ಇಲ್ಲ ರೀ. ಆದ್ರೆ ಇವನ ಅಣ್ಣನಾಗಿ ಅಪ್ಪನಾಗಿ ಸಾಕಿ ಬೆಳೆಸಿ ಇವನು ಒಳ್ಳೆ ಗುಣ ತಿಳಿದಿರೋ ನೀವು ಇವನ್ನ ಅಪರಾಧ ಅಂತ ತೀರ್ಮಾನ ಮಾಡ್ಬಿಟ್ರಲ್ಲ.
ಆ ಸಂತ ನನ್ ಕೈ ತಡ್ಕೊಳಂಗ ಆಗ್ತಿಲ್ಲ ರೀ. ಈಗ ಅತ್ತೇನೆ ಪ್ರಯೋಜನ? ಅವನೊಂದೊಂದ್ಸಲ ತಪ್ಪಾರ್ದಾಗಲೂ ನಾನು ಖಂಡಿಸ್ತಿದ್ದಾಗ ಅವನ್ ಪರ ವಹಿಸ್ಕೊಂಡು ಬರ್ತಿದ್ದೆ ನೋಡು, ಅದೇ ಇಷ್ಟ ಅನಾಹುತ ಕಾರ್ಯ ಮಾಡಿದ್ದು. ನಿಮ್ಗೆಲ್ಲ ಗೊತ್ತಿದ್ದೆ ಅವನ್ನ ಹೊಡೆದ್ರ? ಹೌದು. ಏನ್ರಿ ಗೊತ್ತು? ಜಮೀನ್ದಾರರ ಮಗ ಸೀತಾಪತಿ ನಿಮ್ ಮಗಳನ್ನ ಕೆಡ್ಸೋಕ್ ಬಂದಿದ್ದ ಅನ್ನೋದು ನಿಮಗ್ ಗೊತ್ತಾ? ನಿಮ್ ಸ್ವಂತ ಮಗಳ ಶೀಲ ಕಾಪಾಡೋಕೋಸ್ಕರ ಅವನ್ನ ಹೊಡೆದಿದ್ದು ಅಂತ ನಿಮಗ್ ಗೊತ್ತಾ? 4 ಜನರ ಮುಂದೆ ನಿಮ್ ಮಗಳು ಒಬ್ಬ ಕಾಮಕನಿಗೆ ಬಲಿ ಹಾಕ್ತಿದ್ಲು ಅಂತ ತಿಳಿದಿದ್ರೆ ಅವಳು ಬಾಳೆ ಹಾಳಾಗಿ ಹೋಗ್ತಿತ್ತು ಅನ್ನೋದಾದ್ರೂ ನಿಮಗ್ ಗೊತ್ತಾ? ಇವನ್ ಬಾಯಿ ಬಿಟ್ಟು ಒಂದೇ ಒಂದು ಮಾತು ಹೇಳಿದಿದ್ರೆ ಏಕ್ನಿಂದ ತಪ್ಪಿಸ್ಕೊಳ್ತಿದ್ದ. ಆದ್ರೆ ನಿಮ್ ಮಗಳು ಬಾಳೆ ಬರಡಾಗಿರೋದು. ವಿದ್ಯಾರ್ಥಿಗಳು ತಪ್ಪು ಮಾಡಿದ್ರೆ ಗುರುಗಳು ಹೊಡಿಬಹುದು, ಗುರುಗಳೇ ತಪ್ಪು ಮಾಡಿದ್ರೆ ಆ ದೇವರು ಕೂಡ ಕ್ಷಮಿಸಲ್ಲ. ನಿಮ್ ಮಗಳ ಮೇಲೆ ತನ್ನ ಪ್ರಾಣನೇ ಇಟ್ಕೊಂಡಿರೋ ರಾಜನ್ ಮೈಯೆಲ್ಲ ಹುಣ್ಣು ಮಾಡ್ಬಿಟ್ರಲ್ರಿ. ನೀವ್ ಹೇಳ್ತಾ ಇರೋದು ನಮ್ಮ ಮನೆ ದೇವರ ಸಾಕ್ಷಿಯಾಗ ಸತ್ಯ. ಅಯ್ಯೋ, ನಾನೆಂಥ ತಪ್ಪಾಡ್ಬಿಟ್ಟೆ, ತಪ್ಪಾಡ್ಬಿಟ್ಟೆ. ಮಕ್ಕಳು ಪಾಠ ಹೇಳ್ಕೊಡೋ ಕೈಗಳಿಗೆ ಏಟ್ ಬೀಳ್ಬಾರ್ದು. ನನ್ಗೇನಾದ್ರೂ ನಾ ತಡ್ಕೋತೀನಿ, ಆದ್ರೆ ನಿಮ್ಗೆ ಸ್ವಲ್ಪ ನೋವಾದ್ರು ಅದನ್ನು ತಡ್ಕೊಳ್ಳೋ ಶಕ್ತಿ ನನಗಿಲ್ಲ. ರಾಜ, ವಯಸ್ಸಲ್ಲಿ ಚಿಕ್ಕವನಾದ್ರು ತ್ಯಾಗದಲ್ಲಿ ತುಂಬಾ ದೊಡ್ಡವನಾಗ್ಬಿಟ್ಟೆ. ದಯವಿಟ್ಟು ಈ ಪಾಪಿನ ಕ್ಷಮಿಸ್ಬಿಡಪ್ಪ. ಬೆಳೆದು ನಿಂತಿರೋ ಮಗನ ಮನೆ ನಿಂತ್ಕೊಂಡಿರೋದು ಈಗಿನ ಸರ್ಕಲ್ ಕಟ್ಕೊಂಡು ಹಾಕಿ. ನಾನು ಇವತ್ತು ಆನಂದ್ ಅವ್ರ ಹತ್ರ ಮಾತಾಡಿ ಗೌರಿ ಮದುವೆ ಏರ್ಪಾಡು ಮಾಡ್ಕೊಂಡು ಬರ್ತೀನಿ. ನಾನೇ ಬಂದು ನಿನ್ ವಿಷಯ ತಿಳಿಸ್ಬೇಕು ಅಂತಿದ್ದೆ, ನೀನೇ ಬಂದೆ, ಒಳ್ಳೇದೇ ಆಯ್ತು. ನಿಮ್ ಮಗ ಕಾಗದ ಬರ್ದಿದ್ರ ಸರ್? ಬರೆಯೋದೇನು, ನಿಮ್ ಗೌರಿನ ಮದುವೆ ಮಾಡ್ಕೊಳ್ಳೋದಕ್ಕೆ ತನಗೆ ಸಂಪೂರ್ಣ ಒಪ್ಪಿಗೆ ಅಂತ ತಿಳಿಸಿ ಇವತ್ತೇ 10 ಗಂಟೆಗೆ ಬರ್ತಿದ್ದಾನೆ. ಸಂಜೆ 5 ಗಂಟೆಗೆ ಹೆಣ್ಣು ನೋಡೋ ಶಾಸ್ತ್ರಕ್ಕೆ ನಾವೇ ನಿಮ್ಮ ಮನೆಗೆ ಬರ್ತೀವಿ. ನೀನೆಲ್ಲ ಏರ್ಪಾಡು ಮಾಡ್ಕೊ, ಹಾಗೆ ನಿಶ್ಚಿತಾರ್ಥನ ಮುಗಿಸ್ಬಿಡೋಣ. ಓಕೆ, ನಮ್ ಗೌರಿ ನೋಡಕ್ಕೆ ಗಂಡಿನ ಕಡೆಯವರು ಇವತ್ತೇ 5 ಗಂಟೆಗೆ ಬರ್ತಾ ಇದ್ದಾರೆ. ಹೌದೇನು? ಗೌರಿ ನಾಚ್ಕೊಳ್ಳೋದು ನೋಡು, ಇನ್ 2 ದಿವಸ ಅಷ್ಟೇ. ತಾಳಿ ಕಟ್ಟಿದ ಮೇಲೆ ಇನ್ನೊಂದು 2 ದಿನ ಇದೆ ಅಂದ್ರೆ ಇಲ್ಲಪ್ಪ ಅವ್ರು ಬೇಜಾರು ಮಾಡ್ಕೋತಾರೆ. ನಾನು ಅವ್ರ ಪಕ್ಕ ನಿದ್ದೆ ಇದ್ರೆ ಅವ್ರು ನಿದ್ದೆನೇ ಬರಲ್ಲ ಅಂತ ಗಂಟು ಮುಟ್ಟೆ ಕಟ್ಟಿ ಅವರೆಲ್ಲ ಬರೋ ಹೊತ್ತಾಯ್ತು. ಇನ್ನು ಎಷ್ಟು ಕೆಲಸ ಇದೆ, ಏನ್ ಕತೆ? ನೋಡ್ದವ್ರಿ, ನೀನ್ ಅಲಂಕಾರ ಮಾಡ್ಕೊಂಡು ಅಲಗಾರ್ದೆ ಕೂತಿರು. ಬೇರೆ ಎಲ್ಲಾ ಕೆಲಸನೂ ನಾನು ನಮ್ಮನ್ನ ನೋಡ್ಕೋತೀವಿ. ಓಕೆ ಓಕೆ. ಗಂಟೆ 9 ಆಯ್ತಲ್ಲೋ. ಗೌರಿ, ನೀನೇ ಕಲ್ತಿದ್ಯಾ? ಈಗಿನ ಕಾಲದಲ್ಲಿ ಈ ಟ್ರೈನು ಬಸ್ ನಂಬಿಕೆ ಆಗಲ್ಲ. ಇದ್ದಕ್ಕಿದ್ದಾಗೆ ಸ್ಟ್ರೈಕು ಮಣ್ಣು ಮತ್ತಿಂದ ನಿಂತು ಹೋಗುತ್ತೆ. ಆಗ ಹುಡುಗ ಬರೋ ತಡ ಆಗಿರ್ಬೇಕು. ಯಾಕಕ್ಕೂ ನಾನು ನೋಡ್ಕೊಂಡ್ಬರ್ತೇನೆ. ಸರ್, ಏನ್ ಸರ್, ನೀವು ಬರ್ತೀರಾ ಅಂತ ನಾವೆಲ್ಲರೂ ಆಸೆಯಿಂದ ನಮ್ಮ ಮನೆ ಹೊಸ ನೋಡಿ ನೋಡಿ ಸಾಕಾಯ್ತು. ನಿಮ್ಮ ಮಗನ ಸ್ವಾಗತಕ್ಕೋಸ್ಕರ ನಮ್ ಗೌರಿ ತಲೆಯಲ್ಲಿ ಮುಡಿದಿದ್ದ ಹೂ ಕಾದು ಕಾದು ಬಾಡ್ ಹೋಯ್ತು. ಆ ಹೂಗೆ ತಡ್ಕೊಳಕ್ಕಾಗಿಲ್ಲ ಅಂದ್ಮೇಲೆ ನನ್ನ ದೇವ್ರನ್ನ ನೋಡ್ಬೇಕು ಅಂತ ಹಾತೊರಿತದೆ ನಮ್ಮ ಗೌರಿ ಮನಸ್ಸಿಗೆ ಎಷ್ಟು ಬೇಜಾರಾಗಿರ್ಬೋದು. ಯಾಕೆ ಹೀಗೆ ಮಾಡಿದ್ರಿ? ನಿಮ್ ಮಗ ಊರಿಂದ ಬರ್ಲಿಲ್ವಾ? ಬಂದ. ಹಾಗಾದ್ರೆ ಅವ್ನ ಮೈಗೇನಾದ್ರು ಹುಷಾರಾಗಿ ಇದ್ದಾನೆ. ಮತ್ತೆ ಯಾಕೆ ಹೆಣ್ಣೋಡಕ್ ಬರ್ಲಿಲ್ಲ? ಅವನು ನಿಮ್ ಮನೆಗೆ ಹೊರಡ್ಬೇಕು ಅಂತ ಬಹಳ ಆತುರವಾಗೇ ಇದ್ನಪ್ಪ. ಆದ್ರೆ ಇದ್ದಕ್ಕಿದ್ದಾಗೆ ಏನಾಯ್ತು ನನಗೂ ಗೊತ್ತಿಲ್ಲ. ಈ ಸಂಬಂಧ ಬೇಡ, ಹುಡುಗಿ ನನಗೆ ಹಿಡಿಸ್ಲಿಲ್ಲ ಅಂದ್ಬಿಟ್ಟ. ಹೆಣ್ಣು ನೋಡ್ತಾನೆ ಹಿಡಿಸಿಲ್ಲ ಅಂದ್ಬಿಟ್ ನಾನು. ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಎಲ್ಲಿದ ನಿಮ್ ಮಗ? ನಾನೇ ಕೇಳ್ತೀನಿ. ಮಹಡಿಲಿದ್ದಾನೆ. ಮನೆಗೆ ಬಂದು ಹುಡುಗಿನ ನೋಡಿ ಹಿಡಿಸಿಲ್ಲ ಅಂದಿದ್ರೆ ನನ್ನ ಮನಸ್ಸಿಗೆ ಸಮಾಧಾನ ಆಗಿರೋದು. ನೋಡ್ತಾನೆ ಹಿಡಿಸಿಲ್ಲ ಅನ್ನೋ ಕಾರಣ ನಮ್ ಗೌರಿ ಕುಂಟಿ ಕುರುಡಿ ಮೂಗಿ ಕಿವಿಡಿ ಅಂತ ಯಾರಾದ್ರೂ ಹೇಳಿದ್ರ?
ಅದರಲ್ಲಿ ಯಾವುದೇ ಹೇಳಿದ್ರು ಕನಿಕರದಿಂದ ಅಯ್ಯೋ ಪಾಪ ಅಂತ ಕಣ್ ಮುಚ್ಕೊಂಡು ತಾಳಿ ಕಟ್ಟಿ ಕೈ ಹಿಡ್ತಾ ಇದ್ದೆ. ಆದ್ರೆ ಮದುವೆಗೆ ಮುಂಚೆನೆ ಅವಳು ಕೆಟ್ಟ ಹೋಗಿದ್ದಾಳೆ ಅಂತ ತಿಳಿದ ಮೇಲೂ ಯಾರು ತಾನೇ ಮದುವೆ ಆಗ್ತಾರೆ? ಏನು ಅಂದ್ರೆ ನನ್ನನ್ನು ಯಾಕೆ ಹೊಡಿದ್ಯಾ? ಹೇಳ್ಕೊಂಡು ಹಿಡ್ಕೊಂಡು ಹೊಡಿ. ಯಾರು ಹೇಳಿದ್ದು? ನಿಮ್ಮ ಜಮೀನ್ದಾರ್ ಮಗ ಸೀತಾಪತಿ. ಒಂದೇ ಕಾಲೇಜಿನಲ್ಲಿ ಓದ್ದೋರು. ಶಾಮಣ್ಣ ಮೇಷ್ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೆಮ್ಮೆಯಿಂದ ಹೇಳಿದಾಗ ಗುಟ್ಟು ರಟ್ಟು ಮಾಡ್ದ. ಬೇರೆ ಯಾರೇ ಆಗಿದ್ದಿದ್ರು ಈ ವಿಷಯ ಹೇಳ್ತಾ ಇರ್ಲಿಲ್ಲ. ಆದ್ರೆ ಪ್ರಾಣ ಸ್ನೇಹಿತ ನಿಮಗೆ ಹೇಳದೇ ಇದ್ರೆ ಸ್ನೇಹಕ್ಕೆ ದ್ರೋಹ ಮಾಡ್ದಾಗೆ ಅಂತ ಹೇಳ್ದ. ಗೌರಿ ಕೆಟ್ಟ ಹೋದೋಳು ಅಂತ ಹೇಳ್ದ. ನಾನು ನಂಬಲಿಲ್ಲ. ಆ ರೀತಿ ಕೆಡಿಸ್ತೋನು ತಾನೇ ಅಂತ ಹೇಳ್ದ. ನಂಬ್ದೆ. ಈ ವಿಷಯ ತಿಳಿದ ಮೇಲೂ ಹೋಗಿ ಹೋಗಿ ಯಾವ ಗಂಡಸ್ತಾನೆ ನಿಮ್ ಗೌರಿನ ಕಟ್ಕೊತಾನೆ? ನೀನೇ ಹೇಳು. ಸೀತಾಪತಿ ಸೀತಾಪತಿ, ನೀನ್ ಪಾತಾಳದಲ್ಲಿ ಔತ್ಕೊಂಡಿದ್ರು ನಿನ್ನ ಪಾಲಿನ ಯಮ ನಾನೇ ಕಣೋ. ಇದೇನ್ ಮನೆ ಅಂತ ತಿಳ್ಕೊಂಡಿದ್ಯಾ? ಸಂತೆ ಮೈದಾನ ಅಂತ ತಿಳ್ಕೊಂಡಿದ್ಯಾ? ಗೂಳಿ ನುಗ್ತಾ ಇದೆಯಲ್ಲ. ಏನಂತೆ? ನಮ್ಮ ಗೌರಿ ಬಾಳಿನ ಜೊತೆ ನಿಮ್ಮ ಅಣ್ಣ ಆಟ ಆಡ್ದ ಅಲ್ಲ, ತೋರಿಸ್ತೀನಿ ನಾನು ಯಾರು ಅಂತ. ನಿಮ್ ತಮ್ಮ ರಾಜ ಜಮೀನ್ದಾರ್ ಮಗಳನ್ನ ಅವ್ರ ಕಾರ್ ಮೇಲೆ ಕೂರ್ಸ್ಕೊಂಡು ಹೋಗ್ಬಿಟ್ಟ. ಅಲ್ರಿ, ನಿಮ್ಮೂರ್ನಲ್ಲಿ ಏನೇ ನಡೆದ್ರು ನಮ್ ಪಂಚಾಯತಿ ಇದೆ, ಅಲ್ಲೇ ತೀರ್ಮಾನ ಮಾಡಿ ದಂಡನೆ ಕೊಡ್ತೀವಿ ಅಂತ ಪೊಲೀಸ್ನವ್ರನ್ನ ಊರೊಳಗೆ ಬರ್ದಂಗ್ ಮಾಡಿದ್ರಿ. ಅಂತ ಬಂದಾಗ ವೆಂಕಟರಮಣ ಅಂತ ಪೊಲೀಸ್ ಜ್ಞಾಪಕ ಈಗ ಬಂತ. ಸ್ವಾಮಿ, ಮಣ್ಣು ತಿಂದ ಮೇಲೆ ಬುದ್ಧಿ ಬಂತು. ನನಗೊಬ್ಬಳೇ ಮಗಳು, ಒಂದೇ ಒಂದು ಕಣ್ಣು ಅಂತ ಬೆಳೆಸಿದ್ದೀನಿ. ಹೇಗಾದ್ರೂ ಮಾಡಿ ಅವಳನ್ನ ಕಾಪಾಡಿ. ಯೋಚನೆ ಮಾಡ್ಬೇಡಿ, ಒಂದು ಪೆಟಿಷನ್ ಕೊಡಿ. ಅವ್ರು ಯಾವುದೇ ಮೂಲೆಯಲ್ಲಿದ್ರು ಹುಡುಕಿ ನಿಮ್ಗೊಪ್ಪಿಸ್ತೀನಿ. ನಿಂತ್ಕೋ, ಎಲ್ಲಿಗೆ ಹೋಗ್ತೀಯಾ? ಇವತ್ತು ರಾತ್ರಿ ನೀ ನನ್ನ ಜೊತೆನೇ ಇರ್ಬೇಕು. ಯುವರ್ ಬ್ರದರ್ ಇಸ್ ಎ ಬಾಸ್ಟರ್ಡ್. ಯುವರ್ ಫಾದರ್ ಇಸ್ ಎ ಚೀಟ್. ಯುವರ್ ಅಂಕಲ್ ಇಸ್ ಎ ರೋಕ್. ಕಾಗು ನೀನು ಒಂಟಿಯಾಗಿದೆಯಾ? ನಾನ್ ಮನಸ್ಸು ಮಾಡಿದ್ರೆ ನೀನ್ ಏನ್ ಬೇಕಾದ್ರೂ ಮಾಡ್ಬೋದು. ಇಲ್ಲೇ ತಿಂಡಿ ಮಾಡ್ಬೋದು. ಹಾಗೆ ಮಾಡಿದ್ರೆ ನೀನ್ ಹೇಳ್ತಿಲ್ಲ ಬಾಸ್ಟರ್ಡ್, ಅದಕ್ಕೆ ಅರ್ಥ ನಾನಾಗ್ತೀನಿ. ಬಟ್ ಐ ಆಮ್ ಎ ಜೆಂಟಲ್ಮ್ಯಾನ್. ಮತ್ತೆ ನನ್ನ ಯಾಕೆ ಇಲ್ಲಿ ಕರ್ಕೊಂಡ್ ಬಂದೆ? ಹೇಳಿ ತೀರ್ಸ್ಕೊಳಕ್ಕೆ. ನನ್ ಮೇಲ ಅಲ್ಲ, ನಿಮ್ಮ ಅಣ್ಣನ ಮೇಲೆ. ನನ್ನ ಪ್ರಾಣಕ್ಕೆ ಪ್ರಾಣ ಆಗಿರೋ ನಮ್ಮ ಅಣ್ಣನ ಮಗಳ ಬಾಳ್ನ ಕೇವಲ ಒಂದು ಸುಳ್ಳಿನಿಂದ ಸರ್ವನಾಶ ಮಾಡ್ಬಿಟ್ಟ. ಅವಳನ್ನ ಮದುವೆ ಮಾಡ್ಕೋಬೇಕು ಅಂತ ಕಾದಿದ್ದ ಹುಡುಗನಿಗೆ ಅವಳು ಕೆಟ್ಟು ಹೋಗಿದ್ದಾಳೆ ಅಂತ ಸುಳ್ಳು ಹೇಳಿ ನಮ್ಮ ಇಡೀ ಸಂಸಾರನೇ ಕಣ್ಣೀರ್ ಪ್ರವಾಹದಲ್ಲಿ ಮುಳುಗೋ ಹೋಗಿ ಮಾಡ್ಬಿಟ್ಟ. ನನ್ನ ಗೌರಿ ಭವಿಷ್ಯ, ನಾವು ಕಟ್ಕೊಂಡಿದ್ದ ಆಸೆ ಅರಮನೆಯನ್ನೆಲ್ಲ ಒಡೆ ಚೂರ್ ಚೂರ್ ಮಾಡ್ಬಿಟ್ಟ. ನೀನು ಹೆಣ್ಣು, ಮನುಷ್ಯಲು. ನಿನ್ನ ಹೃದಯದಲ್ಲಿ ಅಡಗಿರೋ ಮನುಷ್ಯತ್ವನ ಎಚ್ಚರ ಮಾಡಿಕೊಂಡು ಒಂದೇ ಒಂದ್ಸಲ ನನ್ನ ಗೌರಿ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡು. ಅವಳು ಪಡ್ತಿರೋ ಸಂಕಟ ನೋವು ಏನಂತ ನಿನಗೆ ಅರ್ಥ ಆಗುತ್ತೆ. ಯಾವ ರೀತಿ ಅಪವಾದದಿಂದ ನನ್ನ ಗೌರಿ ಮದುವೆ ನಿಂತೋಯ್ತು, ಅದೇ ರೀತಿ ಅಪವಾದದಿಂದ ನಿನ್ನ ಮದುವೆನೂ ನಿಲ್ಬೇಕು. ನಿಮ್ಮಪ್ಪ ಉಮಾಪತಿ ತತ್ತರಿಸ್ಬೇಕು. ನಿಮ್ಮ ದೊಡ್ಡಪ್ಪ ಲಕ್ಷ್ಮೀಪತಿ ಒದ್ದಾಡ್ಬೇಕು. ನಿಮ್ಮಣ್ಣ ಸೀತಾಪತಿ ಸಾಯ್ಬೇಕು. ಅದಕ್ಕೆ ನಾನು ಇಲ್ಲಿ ಕರ್ಕೊಂಡ್ಬಂದಿದ್ದು. ಈಗ ನೀನಾಗೆ ನೀನ್ ಹೊರಗೆ ಬಂದ್ರೆ ಮಾತ್ರ ನಾನು ನಿನ್ ಮುಟ್ಟೋಕ್ ಸಾಧ್ಯ. ನಿನ್ ಜಾಗ ಇದು, ನನ್ ಜಾಗ ಅದು. ಒಟ್ಟಲ್ಲಿ ರಾತ್ರಿ ನಮ್ಮಿಬ್ರಿಗೂ ಇಲ್ಲೇ.
ವಿಚಾರಿಸೋದ್ ಬಿಟ್ಟು ಇಬ್ರು ಹೀಗೆ ಸುಮ್ಮನೆ ತಿರುಗಾಡ್ತಾ ಇದ್ದೀರಲ್ಲ. ಗೀತಾ ನನಗೂ ಮಗಳ ಕಡೆ ಅವ್ಳು ಹುಡ್ಕೋದಕ್ಕೆಲ್ಲ ಏರ್ಪಾಟು ಮಾಡಿದ್ದೀನಿ, ನೀವು ಸ್ವಲ್ಪ ಸುಮ್ಮನೆ ಇರು. ಸ್ವಾಮಿ ಜೋಡಿಗೆ ಬೀಗರು ಬಂದ್ಬಿಟ್ರು. ಅಯ್ಯಯ್ಯೋ, ಈಗೇನ್ ಮಾಡೋದು? ನಮ್ಮ ಮಾನ ಮರ್ಯಾದೆಲ್ಲ ಮಣ್ಣು ಪಾಲಾಗಿ ಹೋಗುತ್ತಲ್ಲ. ಓ ಹುಡುಗಿ ಎಲ್ಲಿಂದ ಕೇಳಿದ್ರೆ ಏನ್ ಹೇಳೋದು? ಮೊದ್ಲು ಬೀಗನ್ನ ಒಳಗ್ ಕರೀರಿ ಸ್ವಾಮಿ, ಆಮೇಲೆ ನಡ್ರಿ ನಡ್ರಿ. ಇವರೇ ಬೀಗರು. ನಮಸ್ಕಾರ. ಬನ್ನಿ, ಒಳಗ್ ಬನ್ನಿ. ನಡಿ. ಜಮೀನ್ದಾರ, ನಮ್ ಗೌರಿ ಬಗ್ಗೆ ನಿಮ್ಮ ಸೀತಾಪತಿ ಒಂದು ಸುಳ್ಳು ಮಾತ್ರ ಹೇಳ್ದ. ಆದ್ರೆ ನಾನು ನಿನ್ನ ಮಗಳ ಜೊತೆ ಒಂದು ರಾತ್ರಿ ಪೂರ್ತಿ ಕಳೆದಿದ್ದೀನಿ. ಅಲ್ಲೇನ್ ನಡೀತು ಅಂತ ನನಗೂ ನಿಮ್ ಮಗಳು ಮಾತ್ರ ಗೊತ್ತು. ಇನ್ ಮುಂದೆ ಯಾರೇ ಅವಳನ್ನ ಮದುವೆ ಮಾಡ್ಕೊಂಡ್ರು ಅದವಳಿಗೆ ಮೊದಲನೇ ರಾತ್ರಿ ಆಗಿರಲ್ಲ, ಎರಡನೇ ರಾತ್ರಿ ಆಗಿರುತ್ತೆ. ರಾತ್ರಿ ನಡೆದ ರಾಮಾಯಣ ಏನು ಅಂತ ಅರ್ಥ ಆಯ್ತಲ್ಲ. ನಮ್ಮ ಹುಡುಗನಿಗೆ ಬೇರೆ ಕಡೆ ಸಂಬಂಧ ಹುಡುಕಿ. ಸ್ವಾಮಿ, ನನ್ನ ಮಾತು ಕೇಳಿ ಸ್ವಾಮಿ. ಅಯ್ಯೋ ಪಾಪಿ, ದೊಡ್ಡ ಸಂಬಂಧ ಅನ್ಯಾಯವಾಗಿ ಹಾಳು ಮಾಡ್ಬಿಟ್ಟಿಲ್ವೋ? ನೀವೇನು ಯೋಚನೆ ಮಾಡಬೇಡಿ ಚಿಕ್ಕಪ್ಪ, ನಾನು ಅವನ್ನ ಈಗಲೇ ಸುಟ್ಟಾಕ್ ಬರ್ತೀನಿ. ನೀನ್ ಗೌರಿ ಬಾಳ್ ಹಾಳು ಮಾಡಿದ್ರೆ ತಾನೆ ಅವ್ನು ನನ್ ಬಾಳ್ ಹಾಳು ಮಾಡಿದ್ದೆ. ಎಂಥ ರೋಷ ಇರೋ ಗಂಟಾದ್ರು ಇಂಥ ಸಮಯದಲ್ಲಿ ಹೀಗೆ ಮಾಡೋದು. ನಾನ್ ಹೀಗಾಗೋ ಕಾರಣ ಅವನಲ್ಲ, ನೀನು. ಹೋಗೋಳ್ಗೆ. ನಿಂತ್ಕೋ. ನೀನ್ ನಿಜವಾಗ್ಲೂ ನನ್ನ ತಮ್ಮನೇ ಆಗಿದ್ರೆ, ಹೆತ್ತವ್ರ ರಕ್ತ ನಿನ್ ಮೈಲಿ ಹರಿತಿದ್ರೆ ಈ ಮನೆ ಹೊಸಲು ತುಳಿಬೇಡ. ನಿನ್ ಪಾಲ್ಗೆ ಅವನ್ ಸತ್ತೋದ. ಶಾರದಾ, ನಾನ್ ಕಟ್ಟಿರೋ ತಾಳಿ ನಿನ್ ಕುತ್ಕೆಲ್ ಇರ್ಬೇಕು ಅಂದ್ರೆ ಅವನ್ ನಾಚಿಕ್ ಕಳ್ಸು. ಇಲ್ಲ ನೀನ್ ಬರೀ ಕುತ್ಕೆಲ್ ಇರ್ಬೇಕು ಅಂದ್ರೆ ಅವನ್ ಒಳಕ. ಗೌರಿ ಅಣ್ಣ, ನನಗೋಸ್ಕರ ಯಾರು ಏನು ಕಳ್ಕೊಳ್ಬೇಕಾಗಿದೆ. ನಾನೇ ಎಲ್ಲ ಪಡ್ಕೊಳ್ತೆ. ನಿಜ ಯಾವತ್ತೂ ಮುಚ್ಚುಮರಿಯಾಗಿರಲ್ಲ, ಅದು ಸೂರ್ಯನ ಹಾಗೆ. ಇವತ್ತಲ್ಲ ನಾಳೆ ಬೆಳಗ್ಗೆ ಬಂದೇ ಬರುತ್ತೆ.